ಹಲೋ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತಹ ದ ಪೋಸ್ಟ್ ಮಾಸ್ಟರ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸ್ಟೋರಿಗಳಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ. ಯಾವುದೋ ಒಂದು ಮೆಸೇಜನ್ನು ಅವರು ಕೊಡ್ತಾ ಹೋಗ್ತಾರೆ. ಈ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಸ್ಟೋರಿಯು ಸಹ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಸ್ಟೋರಿಯಲ್ಲಿ ನಾವು ಪೋಸ್ಟ್ ಮಾಸ್ಟರ್ ಮತ್ತು ಒಬ್ಬ ರತನ್ ಅಂತಕ್ಕಂತಹ 13 ಅಥವಾ 12 ವರ್ಷದ ಹುಡುಗಿಯ ಕಥೆಯನ್ನು ನೋಡ್ತಾ ಹೋಗ್ತೇವೆ. ತುಂಬ ಬ್ಯೂಟಿಫುಲ್ ಆಗಿರೋ ಕತೆ ಇದಾಗಿದೆ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಸ್ಟೋರಿ ಬ್ರೀಫ್ ಆಗಿ ಮೊದಲಿಗೆ ನಾನು ಸ್ಟೋರಿ ಹೇಳ್ಬಿಡ್ತೇನೆ. ಪೋಸ್ಟ್ ಮಾಸ್ಟರ್ ಅಂತಕ್ಕಂಥವ್ನು ಏನಿರ್ತಾನೋ ಅವನು ಕೋಲ್ಕತ್ತಾದಿಂದ ಒಂದು ಸಣ್ಣ ಹಳ್ಳಿಗೆ ಬಂದು ಕೆಲಸವನ್ನು ಮಾಡಲಿಕ್ಕೆ ಪೋಸ್ಟ್ ಮಾಸ್ಟರ್ ಆಗಿ ಬಂದಿರ್ತಾನೆ. ಅವನಿಗೆ ಸಿಟಿ ಲೈಫ್ ಬಿಟ್ಟು ಆ ಒಂದು ಹಳ್ಳಿಯ ಲೈಫ್ಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಆ ಹಳ್ಳಿ ಲೈಫ್ ಅವನಿಗೆ ಇಷ್ಟ ಆಗೋದಿಲ್ಲ. ಹೇಗೋ ಬೇಸರದಲ್ಲಿ ಕಾಲ ಕಳೀತಾ ಇರ್ತಾನೆ. ಮತ್ತು ಕೆಲಸಕ್ಕೆ ಅಂಥೇಳಿ ರತನ್ ಅಂತಕ್ಕಂತಹ ಒಂದು ಹುಡುಗಿ ಅವನ ಮನೆಯಲ್ಲಿ ಕೆಲಸಕ್ಕೆ ಇರ್ತಾಳೆ. ಸೊ ಅವಳು ಸುಮಾರು 12 ಅಥವಾ 13 ವರ್ಷದ ಚಿಕ್ಕ ಬಾಲಕಿಯಾಗಿರ್ತಾಳೆ. ಈ ಪೋಸ್ಟ್ ಮಾಸ್ಟರನ್ನು ಒಬ್ಬ ಸಹೋದರನ ರೀತಿ, ಹಿರಿಯ ಸಹೋದರನ ರೀತಿ ಅವಳು ಟ್ರೀಟ್ ಮಾಡ್ತಾ ಇರ್ತಾಳೆ. ತುಂಬಾ ಅವರನ್ನು ಹಚ್ಕೊಂಡಿರ್ತಾಳೆ. ಮತ್ತು ಈ ಪೋಸ್ಟ್ ಮಾಸ್ಟರ್ ಸಹ ಅಷ್ಟೇ ಆ ಹುಡುಗಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಸೊ ಇಂತಹ ಸಂದರ್ಭದಲ್ಲಿ ಒಂದಿನ ಏನಾಗುತ್ತೆ, ಪೋಸ್ಟ್ ಮಾಸ್ಟರ್ ಆ ಒಂದು ಹಳ್ಳಿಯ ಕೆಲಸ ಬೇಜಾರಾಗ್ಬಿಟ್ಟು ರಾಜೀನಾಮೆ ಕೊಟ್ಟು ವಾಪಸ್ ಹೋಗ್ಬಿಡ್ತಾನೆ ತನ್ನ ಒಂದು ಊರಿಗೆ. ಸೊ ಆ ಒಂದು ಹುಡುಗಿಗೆ ತುಂಬಾ ದುಃಖ ಆಗುತ್ತೆ. ಇದಿಷ್ಟು ಬ್ರೀಫ್ ಆಗಿರ್ತಕ್ಕಂತಹ ಸ್ಟೋರಿ ಆಗಿದೆ. ಇನ್ನು ಡೀಟೇಲ್ ಆಗಿರ್ತಕ್ಕಂತಹ ಸ್ಟೋರಿಯನ್ನು ಮತ್ತು ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಸ್ಟೋರಿಯನ್ನು, ಘಟನೆಗಳನ್ನು ಈ ಸ್ಟೋರಿ ಒಳಗೆ ನಾವು ಈಗ ಚರ್ಚೆ ಮಾಡ್ತಾ ಹೋಗೋಣ. ಡಿಯರ್ ಲರ್ನರ್ಸ್, ಮೊದಲಿಗೆ ನೋಡಿ ಒಂದು ಮಾಹಿತಿ ನಿಮಗೆ. ಈ ನಮ್ಮ ಚಾನಲ್ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಟೆಕ್ಸ್ಟ್ಸ್ ಇದ್ದಾವೋ ಅಥವಾ ಪೋಯಮ್ಸ್ ಇರ್ಬೋದು, ಪ್ರೋಸ್ ಇರ್ಬೋದು, ಏನೇ ಇದ್ದರೂ ಕೂಡ ಅದನ್ನು ಕನ್ನಡದಲ್ಲಿ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ವಿಡಿಯೋಗಳಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಈ ಒಂದು ಸ್ಟೋರಿಗಳಿರ್ಬೋದು, ಪೋಯಮ್ಗಳಿರ್ಬೋದು, ಇವುಗಳನ್ನು ನೇರವಾಗಿ ವಾಚ್ ಮಾಡಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಬನ್ನಿ ಈಗ ಈ ಒಂದು ಸ್ಟೋರಿಯನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. The first posting that the postmaster got was in the newly established post office at the tiny village of Ullapur. There was an indigo plantation nearby, and its Englishman planter had got this post office set up after a lot of effort. Yes, ಈ ಒಂದು ಪೋಸ್ಟ್ ಮಾಸ್ಟರ್ ಏನಿರ್ತಾರೋ ಒಂದು ಸಣ್ಣ ಹಳ್ಳಿ, ಟೈನಿ ಅಂದರೆ ಸ್ಮಾಲ್ ಅಂತ. ಸೊ ಒಂದು ಸ್ಮಾಲ್ ವಿಲೇಜ್, ಉಲಾಪುರ್ ಅಂತಕ್ಕಂತಹ ವಿಲೇಜ್ ಇರುತ್ತೆ. ಅಲ್ಲಿಗೆ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾ ಇದ್ದಾನೆ. ಅಲ್ಲಿ ಇಂಡಿಗೋ ಪ್ಲಾಂಟೇಶನ್ಗಳು ಇರ್ತವೆ, ಅಂದರೆ ತೋಟಗಳಿರ್ತವೆ ಮತ್ತು ಕಾರ್ಖಾನೆ ಕೂಡ ಅಲ್ಲಿ ಇರುತ್ತೆ. ಸೊ ಆ ಒಂದು ಇಂಗ್ಲೀಷ್ ಮ್ಯಾನ್ ಅಂದರೆ ಏನು ಬ್ರಿಟಿಷರ ಕಾಲದ ಅವಧಿಯ ಒಂದು ಸ್ಟೋರಿ ಇದಾಗಿದೆ. ಸೊ ಆ ಇಂಗ್ಲೀಷ್ ಮ್ಯಾನ್ ಪ್ಲಾಂಟರ್ ಏನು ಮಾಡ್ತಾನೆ, ಈ ಒಂದು ಪೋಸ್ಟ್ ಆಫೀಸನ್ನು ಈ ಒಂದು ಹಳ್ಳಿಯಲ್ಲಿ ಎಸ್ಟಾಬ್ಲಿಷ್ ಅಥವಾ ಸ್ಥಾಪನೆಯನ್ನು ಮಾಡಿರ್ತಾನೆ ತುಂಬ ಕಷ್ಟಪಟ್ಟು. ದ ಪೋಸ್ಟ್ ಮಾಸ್ಟರ್ ಹೇಲ್ಡ್ ಫ್ರಮ್ ದ ಸಿಟಿ ಆಫ್ ಕೋಲ್ಕತ್ತಾ ಆ್ಯಂಡ್ ಫೆಲ್ಟ್ ಲೈಕ್ ಎ ಫಿಶ್ ಔಟ್ ಆಫ್ ವಾಟರ್ ಇನ್ ದಿಸ್ ವಿಲೇಜ್. ಎಸ್ ನೋಡಿ, ಫಿಶ್ ಔಟ್ ಆಫ್ ವಾಟರ್ ಅಂದರೆ ಏನು, ಆ ಬಾವಿಯನ್ನು ಬಿಟ್ಟು ಆಚೆ ತೆಗೆದ್ರೆ, ಅಂದರೆ ನೀರನ್ನು ಬಿಟ್ಟು ಆಚೆ ತೆಗೆದ್ರೆ ಫಿಶ್ನ ಕಂಡೀಷನ್ ಏನಿರುತ್ತೆ, ಅದು ನೀರನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಈ ಒಂದು ಪೋಸ್ಟ್ ಮಾಸ್ಟರ್ ಆ ಕೋಲ್ಕತ್ತಾ ಅಂತಕ್ಕಂತಹ ಒಂದು ಪಟ್ಟಣವನ್ನು ಬಿಟ್ಟು ಈ ಒಂದು ಹಳ್ಳಿಯಲ್ಲಿ ಜೀವನ ಮಾಡಲಿಕ್ಕೆ ಅವನಿಗೆ ತುಂಬಾ ಕಷ್ಟ ಆಗ್ತಾ ಇದೆ. His office was in a huge and dark mud hut near a pond that had jungle all around it and was itself green with ವೆಜಿಟೇಷನ್. ಎಸ್, ಇವನೇನು ಆ ಒಂದು ಪೋಸ್ಟ್ ಆಫೀಸ್ ಇರುತ್ತಲ್ವ, ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಪ್ಲೇಸಲ್ಲಿ ಅದು ಲೊಕೇಟ್ ಆಗಿರುತ್ತೆ. ಯಾಕೆಂದರೆ ಅದು ಹಳ್ಳಿಗಾಡಿನ ಪ್ರದೇಶ ಅಂದರೆ ಆಟೋಮೆಟಿಕಲಿ ಅಲ್ಲಿ ತುಂಬಾ ಗ್ರೀನ್ ಆಗಿರ್ತಕ್ಕಂತಹ ಪ್ಲೇಸ್ ಅದಾಗಿರುತ್ತೆ. ಮತ್ತು ಸಾಕಷ್ಟು ಗಿಡ ಮರಗಳು, ವೆಜಿಟೇಷನ್ ಅಂದರೆ ಸಸ್ಯವರ್ಗ, ಅಂದರೆ ಬೇರೆ ಬೇರೆ ಗಿಡ ಮರಗಳು ಬೆಳೆದಿರ್ತವೆ. ಸೊ ಅಲ್ಲೊಂದು ಜಂಗಲ್ ಇತ್ತು ಅಂತ ಹೇಳ್ಬೋದು. ನಿಯರ್ ಎ ಪಾಂಡ್ ಅಂದರೆ ಒಂದು ಕೊಳದ ರೂಪದಲ್ಲಿರ್ತಕ್ಕಂತಹ ಒಂದು ಪಕ್ಕದಲ್ಲಿನೇ ಇವನ ಒಂದು ಗುಡಿಸಲು ಅಲ್ಲಿ ಇರುತ್ತೆ. ಅಲ್ಲಿ ವಾಸವನ್ನು ಇವನು ಮಾಡ್ತಾ ಇರ್ತಾನೆ. ಮತ್ತು ಆ ಒಂದು ಪೋಸ್ಟ್ ಆಫೀಸ್ ಅಂತ ಹಿಸ್ ವಾಸ್ ಇನ್ ಎ ಹ್ಯೂಸ್ ಅಂದರೆ ದೊಡ್ಡದಾಗಿರ್ತಕ್ಕಂತಹ, ಹಿಸ್ ಆಫೀಸ್ ವಾಸ್ ಇನ್ ಎ ಹ್ಯೂಸ್ ಆ್ಯಂಡ್ ಡಾರ್ಕ್ ಮಡ್ ಹಟ್ ಅಂದರೆ ಗುಡಿಸಲಿನ ರೀತಿ ಇವನ ಒಂದು ಆಫೀಸ್ ಇರುತ್ತೆ. ಅಂದರೆ ಏನು ಸಿಟಿಗಳಲ್ಲಿರ್ತಕ್ಕಂತಹ ಬಿಲ್ಡಿಂಗ್ ಟೈಪ್ ಇರಲಿಲ್ಲ, ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಆಫೀಸ್ ಅದಾಗಿರುತ್ತೆ. ದ ಎಂಪ್ಲಾಯೀಸ್ ಅಟ್ ದ ಪ್ಲಾಂಟೇಶನ್ ವರ್ ವೆರಿ ಬ್ಯುಸಿ ಆ್ಯಂಡ್ ಎನಿವೇ ನಾಟ್ ಫಿಟ್ ಕಂಪನಿ ಫಾರ್ ದ ಸಿಟಿ ಬ್ರೆಡ್ ಯಂಗ್ ಮ್ಯಾನ್. ಏನಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಜನಗಳೇನಿರ್ತಾರೋ ಅವರು ಇವನು ಸಿಟಿಯಲ್ಲಿ ಬೆಳೆದಿರ್ತಕ್ಕಂತಹ ವ್ಯಕ್ತಿ ಆಗಿದ್ದರಿಂದ ಇವನ ಜೊತೆ ಅವರು ಸರಿಯಾಗಿ ಬೆರೆಯೋದಿಲ್ಲ. ಅಂದರೆ ಯಾರ ಜೊತೆ ಇವನು ಬೆರೀತಾ ಇಲ್ಲ, ಒಬ್ಬಂಟಿಗನಾಗಿದ್ದಾನೆ. ನಾರ್ ಡಿಡ್ ಹಿ ನೋ
ದ ಆರ್ಟ್ ಆಫ್ ಮಿಕ್ಸಿಂಗ್ ವಿತ್ ವಿಲೇಜ್ ಪೀಪಲ್. ಅವನಿಗೂ ಕೂಡ ಹಳ್ಳಿ ಜನರ ಜೊತೆ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಐಡಿಯಾನು ಕೂಡ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್, he did not have too much work to handle. He tried his hand at writing poetry. ಬೇರೆ ಏನು ಕೆಲಸ ಜಾಸ್ತಿ ಇರ್ತಾ ಇರಲಿಲ್ಲ ಅಲ್ಲಿ ಪೋಸ್ಟ್ ಆಫೀಸಲ್ಲಿ. ಸೊ ಇವನೇನು ಮಾಡ್ತಾ ಇದ್ದ, ಫ್ರೀ ಟೈಮಲ್ಲಿ ಪೋಯೆಟ್ರಿಯನ್ನು ಅಂದರೆ ಪೋಯಮ್ಗಳನ್ನು ಬರಿತಾ ಇದ್ದ. Although he sang the praise of nature in his poems, he would have been much relieved to find buildings rather than trees all around him. ಸುತ್ತಮುತ್ತ ಏನು ಗಿಡ ಮರಗಳಿದ್ವೋ ಅವುಗಳನ್ನು ಪ್ರೈಸ್ ಅಂದರೆ ತನ್ನ ಪೋಯಮ್ಗಳಲ್ಲಿ ಹೊಗಳ್ತಾ ಇದ್ದ. ನೇಚರನ್ನು ಅವನು ಹೊಗಳ್ತಾ ಇದ್ದ. ಅವನೆಷ್ಟೇ ಈ ಒಂದು ನೇಚರನ್ನು ಪೋಯಮ್ಗಳಲ್ಲಿ ಹೊಗಳಿ ಬರೆದರೂ ಕೂಡ ಅವನಿಗೆ ಆ ಹಳ್ಳಿಯ ಪ್ರದೇಶ ಇಷ್ಟ ಆಗ್ತಾ ಇಲ್ಲ. ಅದ್ರ ಬದಲಾಗಿ ಅವನಿಗೇನು ಇಷ್ಟ ಆಗ್ತಾ ಇತ್ತು ಅಂದರೆ ಟು ಫೈಂಡ್ ಬಿಲ್ಡಿಂಗ್ಸ್, ಅಂದರೆ ಸಿಟಿಲಿರ್ತಕ್ಕಂತಹ ಬಿಲ್ಡಿಂಗ್ಗಳೇನಿದ್ವೋ ಅವುಗಳಲ್ಲಿ ಜಾಸ್ತಿ ಖುಷಿ ಆಗ್ತಾ ಇತ್ತು. ನೇಚರನ್ನು ಅವನು ಪೊಯೆಟ್ರಿಗೆ ಮಾತ್ರ ಯೂಸ್ ಮಾಡ್ಕೊಳ್ತಿದ್ದಾನೆ. ಹಿಸ್ ಸ್ಯಾಲರಿ ವಾಸ್ ವೆರಿ ಮೀಗರ್. ತುಂಬ ಕಡಿಮೆ ಸ್ಯಾಲರಿ ಇವನಿಗೆ ಸಿಗ್ತಾ ಇತ್ತು. He had to cook for himself and had an orphan girl doing other tasks for him in exchange for a few frugal meals. ನೋಡಿ, ತನ್ನ ಒಂದು ಅಡಿಗೆಯನ್ನು ಇವನೇ ಮಾಡ್ಕೊಳ್ತಾ ಇದ್ದ ಮತ್ತು ಇವನ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಅಂತೇಳಿ ಒಂದು ಆರ್ಫಾನ್ ಗರ್ಲ್, ಅಂದರೆ ಒಬ್ಬ ಅನಾಥ ಹುಡುಗಿ ಇರ್ತಾಳೆ, ಚಿಕ್ಕ ಹುಡುಗಿ, ಅವಳನ್ನು ಕೆಲಸಕ್ಕೆ ಅಂತೇಳಿ ಇವನು ಸೇರಿಸ್ಕೊಂಡಿರ್ತಾನೆ. ಮತ್ತು ಅವಳಿಗೆ ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ ದುಡ್ಡೇನು ಕೊಡ್ತಾ ಇರೋದಿಲ್ಲ. ಅದ್ರ ಏನಪ್ಪ ಅಂದರೆ ಕೇವಲ ಏನು ಊಟ ಮಾಡ್ತಾ ಇದ್ನೋ ಅದರಲ್ಲೇ ಸ್ವಲ್ಪ ಊಟವನ್ನು ಅವಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದ. ಅವಳ ಹೆಸರನ್ನು ನೋಡ್ಬೋದು, ರತನ್ ಅಂತೇಳಿ. ರತನ್ ಆ್ಯಸ್ ಶಿ ವಾಸ್ ಕಾಲ್ಡ್, ಅಂದರೆ ಅವಳನ್ನು ರತನ್ ಅಂತ ನಮ್ಮ ಪೋಸ್ಟ್ ಮಾಸ್ಟರ್ ಕರಿತಾ ಇದ್ದಾರೆ. ವಾಸ್ ಅಬೌಟ್ 10 or 12 years ಇನ್ ಏಜ್. ಪರ್ಟಿಕ್ಯುಲರ್ ಆಗಿ ಒಂದು ಏಜನ್ನು ಕೊಟ್ಟಿಲ್ಲ, 10 ಅಥವಾ 12 ವರ್ಷದ ಹುಡುಗಿ ಅವಳಾಗಿರ್ತಾಳೆ. ಬಟ್ ಹಾರ್ಡ್ಲಿ ಹ್ಯಾಡ್ ಎನಿ ಪ್ರಾಸ್ಪೆಕ್ಟ್ಸ್ ಆಫ್ ಮ್ಯಾರೇಜ್. ಇನ್ ದ ಈವ್ನಿಂಗ್ಸ್ ವೆನ್ ದ ಸ್ಮೋಕ್ ಆಫ್ ಮಾಸ್ಕಿಟೋ repellents coiled up from the cow sheds of the village, crickets sang in the bushes and mendicant groups sang drunken music in their shelters, the postmaster felt somewhat scared to sit alone in the darkness of his hut, watching the trembling trees. Lighting a small lamp in a corner of his room, he used to call out Ratan. ಆ ಒಂದು ಹಳ್ಳಿ ಪ್ರದೇಶ ಅಂದರೆ ಆಟೋಮೆಟಿಕ್ಲಿ ಅಲ್ಲೆಲ್ಲ ಬುಷಸ್ ಅಂದರೆ ಗಿಡ ಮರಗಳ ಪೊದೆಗಳಿರ್ತವೆ. ಅವುಗಳಿಂದ ಈ ಕ್ರಿಕೆಟ್ಗಳು ಕೂಗ್ತಕ್ಕಂತಹ ಸೌಂಡ್ ಕೇಳ್ತಾ ಇರುತ್ತೆ. ಮತ್ತು ಹಳ್ಳಿಯ ಜನಗಳೇನು ಮಾಸ್ಕಿಟೋವನ್ನು ಓಡಿಸ್ಲಿಕ್ಕೆ ಅಂತೇಳಿ ಬೆಂಕಿಯನ್ನು ಹಾಕಿರ್ತಿದ್ರು ಅಥವಾ ಹೊಗೆಯನ್ನು ಹಾಕಿರ್ತಿದ್ರು, ಅದು ಕಾಣಿಸ್ತಾ ಇದೆ. ಮತ್ತು ಕೆಲವೊಂದಿಷ್ಟು ಜನ ಡ್ರಂಕನ್ ಅಂದರೆ ಕುಡಿದು ಬಿಟ್ಟು ಏನು ಹಾಡುಗಳನ್ನು ಹೇಳ್ತಾ ಸೌಂಡ್ ಮಾಡ್ತಾಯಿದ್ರು. ಇಂತಹ ಒಂದು ಸೌಂಡ್ಗಳನ್ನು ಕೇಳಿಸ್ಕೊಂಡು ನಮ್ಮ ಪೋಸ್ಟ್ ಮಾಸ್ಟರ್ಗೆ ತುಂಬ ಭಯ ಆಗ್ತಾ ಇತ್ತು. ಯಾಕೆಂದರೆ ಅವನಿದ್ದಂತಹದ್ದು ಒಂದು ಡಾರ್ಕ್ನೆಸ್ ಏರಿಯಾ ಆಗಿರುತ್ತೆ, ಅಲ್ಲಿ ಏನೋ ಅಷ್ಟೊಂದು ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ತನ್ನ ಗುಡಿಸಲ ಒಳಗಡೆ ಕೂತ್ಕೊಂಡು ಇವರು ಸ್ವಲ್ಪ ಭಯ ಪಡ್ತಾ ಇರ್ತಾರೆ. ವಾಚಿಂಗ್ ದ ಟ್ರೆಂಬಲಿಂಗ್ ಅಂದರೆ ನಡುಗೋದು ಅಂತೇಳಿ, ಅಂದರೆ ರಾತ್ರಿಯ ಸಮಯದಲ್ಲಿ ಏನು ಗಿಡ ಮರಗಳು ಅಳಗಾಡ್ತಾ ಇರ್ತವೋ ಅದನ್ನು ನೋಡಿ ಇವರಿಗೆ ಭಯ ಆಗ್ತಾ ಇತ್ತು. ಒಂದು ಸ್ಮಾಲ್ ಲ್ಯಾಂಪನ್ನು ಒಂದು ರೂಮಲ್ಲಿ ಮೂಲೆಯಲ್ಲಿ ಇಟ್ಕೊಂಡು ಇವರು ರತನ್ ಅಂತೇಳಿ ಆ ಹುಡುಗಿಯನ್ನು ಕರಿತಾ ಇದ್ದಾರೆ. ವಾಟ್ ಈಸ್ ಇಟ್ ಬಾಬು? ನೋಡಿ, ಬಾಬು ಅಂದರೆ ಜೆಂಟಲ್ಮ್ಯಾನ್ ಮಾಸ್ಟರ್ ಅಥವಾ ಎಲ್ಡರ್ ಬ್ರದರ್ ಅಂತಕ್ಕಂತಹ ಒಂದು ಮೀನಿಂಗ್ ಬೆಂಗಾಲಿ ಭಾಷೆಯಲ್ಲಿ ಬರುತ್ತೆ. ಎಲ್ಡರ್ ಬ್ರದರ್ ಅಂದರೆ ಹಿರಿಯ ಅಣ್ಣ ಅಂತ ನಾವೇ ಕರಿತೀವಲ್ವ, ಹಾಗೆ. ಸೊ ಏನು ಅಣ್ಣ ಅಂತ ಬರ್ತಾ ಇದ್ದಾಳೆ ಆ ಹುಡುಗಿ. ರತನ್ ಡಿಡ್ ನಾಟ್ ಕಮ್ ಇಮ್ಮಿಡಿಯೇಟ್ಲಿ. ವೈ ಡು ಯು ಕಾಲ್ ಮೀ? ಅವಳು ಬರಲಿಲ್ಲ ಬೇಗನೆ. ಯಾಕೆ ಕರಿತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ವಾಟ್ ಆರ್ ಯು ಏನು ಮಾಡ್ತಾ ಇದೆಯಾ? ಪೋಸ್ಟ್ ಮಾಸ್ಟರ್ ಕೇಳ್ತಾರೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಲೈಟ್ ದ ಕಿಚನ್ ಫೈರ್. ದೇರ್ ಇಸ್ ವರ್ಕ್ ಇನ್ ದ ಕಿಚನ್. ಅಡುಗೆ ಮನೆಯಲ್ಲಿ ಕೆಲಸ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ, ಕಿಚನ್ನಲ್ಲಿ ಲೈಟನ್ನು ಹಚ್ಚಿಬಿಟ್ಟು ಅಂತ ಅವಳು ಹೇಳ್ತಾ ಇದ್ದಾಳೆ. ಅಂದರೆ ಅಡುಗೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಲೆಟ್ ದ ಕಿಚನ್ ವರ್ಕ್ ಬಿ, ಯು ಗೆಟ್ ಮೀ ಮೈ ಟೊಬ್ಯಾಕೋ. ಅಡುಗೆ ಆಮೇಲೆ ಮಾಡುವಂತೆ ಅಡುಗೆ ಕೆಲಸ ಬಿಟ್ಟು ಟೊಬ್ಯಾಕೋ ಅಂದರೆ ಇನ್ನು ಸ್ಮೋಕ್ ಮಾಡಲಿಕ್ಕೆ ಅಂತೇಳಿ ತಂಬಾಕನ್ನು ತೆಗೆದುಕೊಂಡು ಬಾ ಅಂತೇಳಿ ಪೋಸ್ಟ್ ಮಾಸ್ಟರ್ ಕರಿತಾ ಇದ್ದಾರೆ. ರತನ್ ಯೂಸ್ ಟು ಕಮ್ ಇನ್ ಸೂನ್. ಅವಳು ಬೇಗ ಬರ್ತಾ ಇದ್ದಾಳೆ. ಹರ್ ಚೀಕ್ಸ್ ಪಫ್ಡ್ ಔಟ್, ಬ್ಲೋಯಿಂಗ್ ಎಟ್ ದ ಫೈರ್ ಎಟ್ ದ ಎಂಡ್ ಆಫ್ ದ ಪೋಸ್ಟ್ ಮಾಸ್ಟರ್ಸ್ ಕಂಟ್ರಿ ಮೇಡ್ ಪೈಪ್. ಅಂದರೆ ಆ ಒಂದು ಟೊಬ್ಯಾಕೋವನ್ನು ಸೇರಲಿಕ್ಕೆ ಏನು ಪೈಪ್ ಇತ್ತು ಅದನ್ನು ತೆಗೆದುಕೊಂಡು ಅವಳು ಬಂದು ಕೊಡ್ತಾ ಇದ್ದಾಳೆ. ಸ್ನ್ಯಾಚಿಂಗ್ ಇಟ್ ಫ್ರಮ್ ಹರ್, ಪೋಸ್ಟ್ ಮಾಸ್ಟರ್ ಸ್ಟಾರ್ಟೆಡ್ ಆಫ್ ಎ ಕಾನ್ವರ್ಸೇಷನ್ ವಿತ್ ಹರ್. ವೆಲ್ ರತನ್, ಡು ಯು ರಿಮೆಂಬರ್ ಯುವರ್ ಮದರ್? ಹಾಗೆ ಸ್ಮೋಕ್ ಮಾಡ್ತಾ ಅವಳ ಒಂದು ಫ್ಯಾಮಿಲಿ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಮ್ಮ ನಿಮಗೆ ನೆನಪಿದಾರಾ ಅಂತ ಆ ಹುಡುಗಿಯನ್ನು ಕೇಳ್ತಾ ಇದ್ದಾರೆ ಪೋಸ್ಟ್ ಮಾಸ್ಟರ್. ಎಸ್ ಆ್ಯಂಡ್ ನೋ, ರತನ್ ಯೂಸ್ ಟು ಸೇ. ಒಂದೊಂದ್ಸರಿ ಹೌದು ಅಂತಿದ್ಲು, ಒಂದೊಂದ್ಸರಿ ಇಲ್ಲ ಅಂತ ಹೇಳ್ತಾ ಇದ್ಲು. ಶಿ ರಿಮೆಂಬರ್ಡ್ ಹರ್ ಫಾದರ್ ಓರ್. ಕೆಲವೊಂದು ಸಾರಿ ಮಾತ್ರ ತನ್ನ ಒಂದು ಫಾದರ್ನ ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಓರ್ ಅಂದರೆ ಒಂದು ದೋಣಿಯ ಹುಟ್ಟು, ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾಳೆ.
ಹಿ ಹ್ಯಾಡ್ ಬೀನ್ ಮೋರ್ ಅಫೆಕ್ಷನೇಟ್ ಟುವರ್ಡ್ಸ್ ಹರ್. ತಾಯಿಗಿಂತ ತಂದೆ ಇವಳನ್ನು ಹೆಚ್ಚು ಪ್ರೀತಿಸ್ತಿದ್ದ. ಶಿ ಆಲ್ಸೋ ರಿಮೆಂಬರ್ಡ್ ಅ ಲಿಟಲ್ ಬ್ರದರ್ ಹೂಮ್ ಶಿ ಹ್ಯಾಡ್ ಪ್ಲೇಡ್ ವಿತ್. ತನ್ನ ಸಹೋದರನನ್ನು ಕೂಡ ಅವಳು ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಒನ್ ಮೆಮೊರಿ ಕೇಮ್ ಬ್ಯಾಕ್ ಟು ಹರ್ ಮೋರ್ ದ್ಯಾನ್ ದ ಅದರ್ಸ್. ಒಂದು ನೆನಪನ್ನು ಅವಳು ಇಲ್ಲಿ ಹೆಚ್ಚು ಮಾಡ್ಕೊಳ್ತಾ ಇದ್ದಾಳೆ. ಅದೇನಪ್ಪ ಅಂದರೆ ದ ಮೆಮೊರಿ ಆಫ್ ಪ್ಲೇಯಿಂಗ್ ದ ಗೇಮ್ ಆಫ್ ಫಿಶಿಂಗ್ ಸಿಟ್ಟಿಂಗ್ ಬೈ ಎ ಪಾಂಡ್ ವಿತ್ ಹರ್ ಬ್ರದರ್ ಆ್ಯಂಡ್ ಪ್ರಿಟೆಂಡಿಂಗ್ ದ್ಯಾಟ್ ಎ ಸ್ಟಿಕ್ ವಾಸ್ ದೇರ್ ಫಿಶಿಂಗ್ ರಾಡ್. ತನ್ನ ಸಹೋದರನ ಜೊತೆ ಒಂದು ಫಿಶಿಂಗ್ ಅಂದರೆ ಮೀನನ್ನು ಹಿಡಿತಕ್ಕಂಥ ಒಂದು ಆಟವನ್ನು ಅವಳೇನೋ ಆಡ್ತಾ ಇದ್ಲು. ಒಂದು ಸ್ಟಿಕ್ಕನ್ನು ಹಿಡಿದುಕೊಂಡು ಫಿಶಿಂಗ್ ಮಾಡ್ತಾ ಇರೋ ರೀತಿಯಲ್ಲಿ ಅವರು ಆಟ ಆಡ್ತಾಯಿದ್ರು. ಅದನ್ನು ಅವಳು ನೆನಪು ಮಾಡ್ಕೊಳ್ತಾ ಇದ್ದಾಳೆ. Chatting like this, sometimes it grew late and then the postmaster did not feel like cooking anymore. ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಕಥೆಗಳನ್ನು ಅಂದರೆ ತಮ್ಮ ಲೈಫ್ ಬಗ್ಗೆ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಟೈಮ್ ತುಂಬಾ ಆಗಿಬಿಟ್ಟಿರ್ತಿತ್ತು. ಕೆಲವೊಂದು ಸರಿ ಅಡುಗೆ ಮಾಡ್ಕೊಳ್ಳೋದನ್ನು ಬಿಟ್ಟು ನಮ್ಮ ಪೋಸ್ಟ್ ಮಾಸ್ಟರ್ ಹಾಗೆ ಮಲಗಲಿಕ್ಕೆ ಹೋಗ್ತಾ ಇದ್ದಾರೆ. ರತನ್ ಕ್ವಿಕ್ಲಿ ಲೆಟ್ ದ ಫೈರ್ ಮೇಡ್ ಅ ಫ್ಯೂ ಚಪಾತೀಸ್. ಅಂಥ ಸಂದರ್ಭದಲ್ಲಿ ರತನ್ ಏನು ಮಾಡ್ತಾಯಿದ್ಲು, ಚಪಾತಿಯನ್ನು ಮಾಡಿಕೊಡ್ತಾ ಇದ್ಲು. ಲೆಫ್ಟ್ ಓವರ್ ಸಬ್ಜಿ ಆ್ಯಂಡ್ ಚಪಾತಿ ಸರ್ವ್ಡ್ ಆಸ್ ಡಿನ್ನರ್ ಫಾರ್ ಬೋತ್ ಆಫ್ ದೆಮ್. ಅಂದರೆ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಮಾಡಿರ್ತಕ್ಕಂತಹ ಪಲ್ಯ ಇದ್ದರೆ ಅದೇ ಸಬ್ಜಿಯನ್ನು ಯೂಸ್ ಮಾಡಿಕೊಂಡು ಬಿಸಿ ಚಪಾತಿಯನ್ನು ಮಾತ್ರ ಮಾಡಿಕೊಂಡು ಊಟವನ್ನು ಮಾಡಿ ಮಲಗ್ತಾಯಿದ್ರು. On some other days, sitting on a wooden bed in that huge mud hut, the postmaster began to talk of his own home. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಪೋಸ್ಟ್ ಮಾಸ್ಟರ್ ತನ್ನ ಒಂದು ಮನೆಯನ್ನು ನೆನಪು ಮಾಡಿಕೊಂಡು ಅಂದರೆ ಸಿಟಿಯಲ್ಲಿರ್ತಕ್ಕಂತಹ ತನ್ನ ತಂದೆ ತಾಯಿ ಮತ್ತು ತನ್ನ ರಿಲೇಟಿವ್ಸನ್ನು ನೆನಪು ಮಾಡಿಕೊಂಡು ರತನ್ಗೆ ಹೇಳ್ತಾ ಇದ್ರು. ಹಿ ಟಾಕ್ಡ್ ಆಫ್ ಹಿಸ್ ಮದರ್, ಎಲ್ಡರ್ ಸಿಸ್ಟರ್, ಯಂಗರ್ ಬ್ರದರ್ whom he missed so much in his village posting. ಸಿಸ್ಟರ್, ಮದರ್ ಮತ್ತು ಯಂಗರ್ ಬ್ರದರ್ ಇವರೆಲ್ಲರನ್ನ ಮಿಸ್ ಮಾಡ್ಕೊಳ್ತಕ್ಕಂಥದ್ದನ್ನು ಪೋಸ್ಟ್ ಮಾಸ್ಟರ್ ಇಲ್ಲಿ ಆ ಹುಡುಗಿಗೆ ಹೇಳ್ತಾರೆ. ಬಟ್ ಕುಡ್ ನಾಟ್ ಮೆನ್ಷನ್ ಟು ದ ಪ್ಲಾಂಟೇಶನ್ ಎಂಪ್ಲಾಯೀಸ್. ಆ ಹುಡುಗಿಗೆ ಮಾತ್ರ ತನ್ನ ಫ್ಯಾಮಿಲಿಯ ಬಗ್ಗೆ ಹೇಳ್ತಾರೆ. ಅಲ್ಲಿದ್ದಂತಹ ಪ್ಲಾಂಟೇಶನ್ ಎಂಪ್ಲಾಯೀಸ್ಗಳು ಇವರಿಗೆ ಕೆಲವೊಂದು ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು ಕೂಡ ಅವ್ರ ಜೊತೆ ಯಾವುದೇ ವಿಷಯವನ್ನು ಇವರು ಶೇರ್ ಮಾಡಿರಲಿಲ್ಲ. He found no problem in discussing them freely with the small illiterate village girl. ಈ ಹುಡುಗಿ ಜೊತೆ ಈ ವಿಷಯವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಅನ್ನಿಸ್ತಿರ್ಲಿಲ್ಲ. It came about that Ratan began referring to them as Ma, Didi and Bhai. ಎಷ್ಟೋ ಸಂದರ್ಭದಲ್ಲಿ ಆ ರತನ್ ಆ ಹುಡುಗಿ ಏನಿದ್ಲೋ ನಮ್ಮ ಪೋಸ್ಟ್ ಮಾಸ್ಟರ್ ತಾಯಿಯನ್ನು ಮದರ್ ಅಂತಲೇ ಕರಿತಾ ಇದ್ದಾಳೆ, ದೀದಿ ಸಿಸ್ಟರ್ ಅಂತ ಅವಳು ಕೂಡ ಕರಿತಾ ಇದ್ದಾಳೆ, ಮತ್ತು ಭಾಯ್ ಯಂಗರ್ ಬ್ರದರ್ ಅಂತ ಕರಿತಾ ಇದ್ಲು. ಆ್ಯಸ್ ಇಫ್ ಶಿ ಹ್ಯಾಡ್ ನೋನ್ ದೆಮ್ ಆಲ್ ಹರ್ ಲೈಫ್. ಅವರೆಲ್ಲ ಇವಳಿಗೆ ಗೊತ್ತಿದ್ದಾರೇನೋ ಅನ್ನೋ ರೀತಿಲಿ ಅವಳು ಮಾತಾಡ್ತಾ ಇದ್ಲು. ಶಿ ಈವನ್ ಡ್ರೂ ಆಫ್ ಸ್ಕೆಚಸ್ ಆಫ್ ದೆಮ್ ಇನ್ ದ ಸ್ಮಾಲ್ ಕ್ಯಾನ್ವಸ್ ಆಫ್ ಹರ್ ಹಾರ್ಟ್. ಅವರನ್ನೆಲ್ಲ ನೆನಪು ಮಾಡಿಕೊಂಡು ಚಿತ್ರಗಳನ್ನು ಸಹ ಇವಳು ಬಿಡಿಸ್ತಾ ಇದ್ಲು. ಅವರನ್ನು ಏನು ನೋಡೇ ಬಿಟ್ಟಿದ್ದಾಳನೋ ಅನ್ನೋ ಥರ. ಫ್ರಮ್ ಬಾಬು ದ ಪೋಸ್ಟ್ ಮಾಸ್ಟರ್ ಟು ಬಿಕೇಮ್ ದಾದಾ ಬಾಬು. ಈ ಒಂದು ಪೋಸ್ಟ್ ಮಾಸ್ಟರ್ನು ಕೂಡ ಎಲ್ಡರ್ ಬ್ರದರ್ ಅಂತೇಳಿ ಆ ಹುಡುಗಿ ಕರೀತಾ ಇದ್ಲು. ಒನ್ ರೈನಿ ಆಫ್ಟರ್ನೂನ್ ದ ಪೋಸ್ಟ್ ಮಾಸ್ಟರ್ ಹ್ಯಾಡ್ ನಥಿಂಗ್ ಟು ಡೂ ಆ್ಯಂಡ್ ಫೆಲ್ಟ್ ಪರ್ಟಿಕ್ಯುಲರ್ಲಿ ಲೈಕ್ ಹ್ಯಾವಿಂಗ್ ಸಮ್ ಒನ್ ಆಫ್ ಹೀಸ್ ಓನ್ ನಿಯರ್ ಹಿಮ್. ಅಂದರೆ ಒಂದು ದಿನ ಆಫ್ಟರ್ನೂನ್, ರೈನಿ ಆಫ್ಟರ್ನೂನ್, ಮಳೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾಸ್ಟರ್ ಒಬ್ಬರೇ ಕೂತ್ಕೊಂಡಿರ್ತಾರೆ, ಯಾವುದೇ ಕೆಲಸ ಅವ್ರಿಗೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ತಮ್ಮ ಫ್ಯಾಮಿಲಿಯಿಂದ ಯಾರಾದರೂ ಒಬ್ಬರು ಜೊತೇಲಿ ಇರಬೇಕಾಗಿತ್ತು ನನ್ನ ಹತ್ತಿರ ಅಂತ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಒಂಟಿತನ ಅವರಿಗೆ ಕಾಡ್ತಾ ಇದೆ. ಸಾಯಿಂಗ್ ಹಿ ಕಾಲ್ಡ್ ಔಟ್. ರತನ್ ನಿಟ್ಟುಸಿರು ಬಿಡುತ್ತಾ ಆ ಹುಡುಗಿಯನ್ನು ಕರಿತಾ ಇದ್ದಾರೆ. ರತನ್ ವಾಸ್ ಸಿಟ್ಟಿಂಗ್ ಅಂಡರ್ ಎ ನಿಯರ್ ಬೈ ಗುವಾ ಟ್ರೀ, ಲೆಗ್ಸ್ ಔಟ್ ಸ್ಟ್ರೆಚ್ಡ್, ಗುವಾ ಇನ್ ಹ್ಯಾಂಡ್. ಆ ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಆ ಒಂದು ಗುವಾ ಟ್ರೀ ಹತ್ರ ಹಣ್ಣನ್ನು ತಿಂತ ಕೂತ್ಕೊಂಡಿದ್ದಾಳೆ. ಶಿ ರಸ್ಟ್ ಅಪ್ ಟು ಹರ್ ಮಾಸ್ಟರ್, ಡಿಡ್ ಯು ಕಾಲ್ ಮೀ ದಾದಾ ಬಾಬು. ಹಾಗೆ ಬಂದ್ಬಿಟ್ಟು ರಸ್ಟ್ ಅಪ್ ಅಂದರೆ ವೇಗವಾಗಿ ಹುಡುಬರೋದು, ಅವಸರದಿಂದ ಕರೆದ್ರ ಅಂತ ಕೇಳ್ತಾ ಇದ್ದಾಳೆ. ಐ ಆಮ್ ಗೋಯಿಂಗ್ ಟು ಟೀಚ್ ಯು ಟು ರೀಡ್ ಆ್ಯಂಡ್ ರೈಟ್ ಸೆಟ್ ದ ಪೋಸ್ಟ್ ಮಾಸ್ಟರ್. ನಾನು ನಿನಗೆ ಓದೋದು ಬರೆಯೋದನ್ನು ಕಲಿಸ್ಕೊಡ್ತೀನಿ ಅಂತ ಪೋಸ್ಟ್ ಮಾಸ್ಟರ್ ಹೇಳ್ತಾರೆ. ದ ಹೋಲ್ ಆಫ್ಟರ್ನೂನ್ ಪಾಸ್ಡ್ ಬೈ in introducing Ratan to the letters of the Bengali alphabet. ಆ ಒಂದು ಬೆಂಗಾಲಿ ಆಲ್ಫಾಬೆಟನ್ನು ಅವಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ವಿತಿನ್ ಅ ಫ್ಯೂ ಡೇಸ್ ರತನ್ ಮಾಸ್ಟರ್ಡ್ ದೆಮ್ ಆ್ಯಂಡ್ ಬಿಗ್ಯಾನ್ ಟು ರೀಡ್ ಆ್ಯಂಡ್ ರೈಟ್ ಕಂಪ್ಲೀಟ್ ವರ್ಡ್ಸ್. ಕೆಲವೇ ದಿನಗಳಲ್ಲಿ ಆ ಒಂದು ಬೆಂಗಾಲಿ ಆಲ್ಫಾಬೆಟ್ಸನ್ನು ಇವಳು ಕಲಿತಾಳೆ. ಇಟ್ ವಾಸ್ ದ ಮಂತ್ ಆಫ್ ಶ್ರಾವಣ. ಮಾನ್ಸೂನ್ ವಾಸ್ ಇನ್ ಫುಲ್ ಫೋರ್ಸ್. ಶ್ರಾವಣ ಮಂತದಾಗಿರುತ್ತೆ, ಮಾನ್ಸೂನ್ ಸೀಸನ್ ಅದಾಗಿರುತ್ತೆ, ಜೋರಂಥ ಮಳೆ ಸುರಿತಾ ಇರುತ್ತೆ. One rainy day,
Ratan waited for long at the door for a call from her teacher, the postmaster, but the call never came. ಎಸ್, ಒಂದಿನ ಪೋಸ್ಟ್ ಮಾಸ್ಟರ್ ನನ್ನ ಕರೆಯೋ ಟೈಮ್ ಆಗಿದೆ ಅಂತ ಅವಳು ಅಂದ್ಕೊಳ್ತಿರ್ತಾಳೆ, ಬಟ್ ಕಾಲ್ ಬರೋದಿಲ್ಲ, ಅಂದರೆ ಪೋಸ್ಟ್ ಮಾಸ್ಟರ್ ಇವಳನ್ನು ಕರಿತಾ ಇಲ್ಲ. ಶಿ ಫೈನಲಿ ವೆಂಟ್ ಇನ್ ವಿತ್ ಹರ್ ಬುಕ್ಸ್ ಆ್ಯಂಡ್ ಸ್ಟಫ್ ಓನ್ಲಿ ಟು ಫೈಂಡ್ ದ ಪೋಸ್ಟ್ ಮಾಸ್ಟರ್ ಹಡಲ್ಡ್ ಇನ್ ಹೀಸ್ ವುಡನ್ ಬೆಡ್. ಎಸ್, ಹಾಗೆ ಬೆಡ್ ಮೇಲೆ ಪೋಸ್ಟ್ ಮಾಸ್ಟರ್ ಮಲಗಿರ್ತಾರೆ. ಸೊ ಇವಳು ಹಾಗೆ ನಿಧಾನಕ್ಕೆ ಯಾಕೆ ಕರಿತಾ ಇಲ್ಲ ಅಂತ ನೋಡೋಣ ಅಂಥೇಳಿ ಕೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡು, ಅಂದರೆ ಏನೋ ಕಲಿಸ್ಕೊಡ್ತಾರೆ ಅಂತ ಇವಳು ಕಾಯ್ತಾ ಇದ್ಲು, ಬಟ್ ಇವತ್ತು ಯಾಕೋ ಪೋಸ್ಟ್ ಮಾಸ್ಟರ್ ಇವಳನ್ನು ಕರಿತಾ ಇಲ್ಲ. ಹಾಗಾಗಿ ಏನಾಗಿದೆ ಅಂತ ನೋಡಲಿಕ್ಕೆ ಬರ್ತಾ ಇದ್ದಾಳೆ. ಆ ಒಂದು ಕಟ್ಟಿಗೆಯ ಮಂಚದ ಮೇಲೆ ಆ ಪೋಸ್ಟ್ ಮಾಸ್ಟರ್ ಹಾಗೇನೆ ಮಲಗಿದ್ರು. ರತನ್, ಐ ಆಮ್ ನಾಟ್ ಫೀಲಿಂಗ್ ಟು ವೆಲ್, ಇವತ್ತು ನಾನು ಹುಷಾರಿಲ್ಲಮ್ಮ ಅಂತ ಹೇಳ್ತಾ ಇದ್ದಾರೆ. ಹಿ ಕಾಲ್ಡ್ ಇನ್ ಎ ಸಫರಿಂಗ್ ಟೋನ್. ಸಫರಿಂಗ್ ಅಂದರೆ ಯಾವುದೋ ಒಂದು ರೋಗ ಬಂದಿದೆ ಅಥವಾ ಹುಷಾರಿಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನು ಅವರ ಧ್ವನಿಲಿ ಅರ್ಥ ಮಾಡ್ಕೋಬೋದಾಗಿತ್ತು. ವಿಲ್ ಯು ಪುಟ್ ಯುವರ್ ಹ್ಯಾಂಡ್ ಆನ್ ಮೈ ಫೋರ್ ಹೆಡ್ ಆ್ಯಂಡ್ ಚೀಕ್ ಇಫ್ ಐ ಹ್ಯಾವ್ ಗಾಟ್ ಫೀವರ್. ಎಸ್, ನಿನ್ನ ಒಂದು ಕೈಯನ್ನು ನನ್ನ ಹಣೆಯ ಮೇಲೆ ಇಟ್ಟು ಚೆಕ್ ಮಾಡು, ಜ್ವರ ಏನಾದರೂ ಬಂದಿದೆ ನಾನು ನೋಡು ಅಂತೇಳಿ ಪೋಸ್ಟ್ ಮಾಸ್ಟರ್ ಆ ಹುಡುಗಿಗೆ ಹೇಳ್ತಾರೆ. ರತನ್ ರೆಸ್ಪಾಂಡೆಡ್ ಟು ದಿಸ್ ಫೋರ್ಲಾನ್ಸ್ ಕ್ರೈ ಫಾರ್ ಫ್ಯಾಮಿಲಿ ಅಫೆಕ್ಷನ್. ಎಸ್, ಇದಕ್ಕಾಗಿಯೇ ಕಾಯ್ತಾ ಇದ್ಲು. ಅಂದರೆ ಯಾರಾದರೂ ಒಬ್ಬ ಫ್ಯಾಮಿಲಿ ಮೆಂಬರ್ ನನಗೂ ಇರಬೇಕಾಗಿತ್ತು, ಆ ಪ್ರೀತಿಯನ್ನು ಶೇರ್ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಹಂಬಲ ಅವಳ ಮನಸ್ಸಲ್ಲಿದೆ. ಅಂತಹ ಅವಕಾಶ ಇವತ್ತು ಕೂಡಿ ಬರ್ತಾ ಇದೆ. ಸೊ ಅವಳೇನು ಮಾಡ್ತಾಳೆ, ಶಿ ನೋ ಲಾಂಗರ್ ರಿಮೈನ್ ಜಸ್ಟ್ ಎ ಸ್ಮಾಲ್ ಗರ್ಲ್. ಫ್ರಮ್ ದ್ಯಾಟ್ ಇನ್ಸ್ಟಾಂಟ್ ಶಿ ಟುಕ್ ಅಪ್ ದ ಪೊಸಿಷನ್ ಆಫ್ ಎ ಮದರ್. ಆ ಒಂದು ಸಮಯದಲ್ಲಿ ಅವಳು ಕೇವಲ ಚಿಕ್ಕ ಹುಡುಗಿಯಲ್ಲ, ಆ ಒಂದು ಪೋಸ್ಟ್ ಮಾಸ್ಟರ್ನ ತಾಯಿಯ ರೀತಿಯಲ್ಲಿ ಆ ಪೋಸ್ಟ್ ಮಾಸ್ಟರ್ಗೆ ಟ್ರೀಟ್ ಮಾಡ್ತಾ ಇದ್ದಾಳೆ. ಶಿ ಕಾಲ್ಡ್ ದ ವಿಲೇಜ್ ಡಾಕ್ಟರ್, administered the medicines to the postmaster at the right hours, sat by the bedside all night, and of her own accord cooked him his recommended diet. Every now and then she would ask, are you feeling a little better, Dada Babu? ಎಸ್, ನೋಡಿ ಏನು ಮಾಡ್ತಾಳೆ, ಡಾಕ್ಟರನ್ನು ಕೂಡ ಇವಳು ಕರೆಸ್ತಾಳೆ ಮತ್ತು ಏನು ಟೈಮ್ ಟು ಟೈಮ್ ಮೆಡಿಸಿನ್ಸನ್ನು ಏನು ಕೊಡಬೇಕು ಅದೆಲ್ಲವನ್ನು ಕರೆಕ್ಟಾಗಿ ಕೊಡ್ತಾಳೆ. ಮತ್ತು ರಾತ್ರಿ ಆ ಒಂದು ಡಾಕ್ಟರ್ ಪೋಸ್ಟ್ ಮಾಸ್ಟರ್ ಪಕ್ಕದಲ್ಲೇ ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಮೆಡಿಷನನ್ನು ಕೊಡ್ತಾ ಇದ್ಲು ಮತ್ತು ಪಕ್ಕದಲ್ಲೇ ಕೂತ್ಕೊಂಡು ಆ ಒಂದು ಪೋಸ್ಟ್ ಮಾಸ್ಟರ್ನ ನೋಡ್ಕೊಳ್ತಾ ಇದ್ಲು. ಆ್ಯಂಡ್ ಆಫ್ ಹರ್ ಓನ್ ಅಕಾರ್ಡ್ ಕುಕ್ಡ್ ಹಿಮ್ ಈಸ್ ರೆಕಮೆಂಡೆಡ್ ಡಯಟ್. ಅಂದರೆ ತನಗೇನು ಬರುತ್ತೋ ಅಂತಹ ಒಂದು ಅಡುಗೆಯನ್ನು ಆ ಪೋಸ್ಟ್ ಮಾಸ್ಟರ್ ಏನು ಕೇಳ್ತಾರೋ ಪರ್ಫೆಕ್ಟಾಗಿ ಅಡುಗೆ ಮಾಡಿ ಕೊಡ್ತಾ ಇದ್ದಾಳೆ, ಅವರ ಡಯಟ್ಗೆ ಸಹಾಯ ಮಾಡ್ತಾ ಇದ್ದಾಳೆ. ಮತ್ತು ಆಗೊಮ್ಮೆ ಈಗೊಮ್ಮೆ ನೀವು ಹುಷಾರಾಗ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ಲು. After a long spell of illness, the postmaster recovered. He decided inwardly that enough was enough, and he had to get himself a different posting. Mentioning the local conditions, he immediately applied to the postal authority at Kolkata for a transfer. Yes, ಸ್ವಲ್ಪ ದಿನ ಆದ ನಂತರದಲ್ಲಿ ಹುಷಾರಾಗುತ್ತೆ. ಅ ಲಾಂಗ್ ಸ್ಪೆಲ್ ಅಂದರೆ ಸ್ವಲ್ಪ ದಿನದ ನಂತರ, ಸ್ವಲ್ಪ ಜಾಸ್ತಿನೇ ದಿನವನ್ನು ಹುಷಾರಾಗಲಿಕ್ಕೆ ಅವರು ತೆಗೆದುಕೊಳ್ತಾರೆ ಮತ್ತು ರಿಕವರ್ ಕೂಡ ಆಗ್ತಾರೆ. ಒಂದು ಡಿಸಿಷನ್ ಅವರು ಮಾಡ್ತಾ ಇದ್ದಾರೆ, ಏನಂದರೆ ಆ ಒಂದು ಸಿಟಿಗೆ ನಿಯರಲ್ಲಿ ಒಂದು ಪೋಸ್ಟಿಂಗ್ ನಾನು ಮಾಡ್ಕೋಬೇಕು, ಟ್ರಾನ್ಸ್ಫರ್ ಆಗಿ ಇಲ್ಲಿಂದ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡ್ತಾ ಇದ್ದಾರೆ. ಮತ್ತು ಆ ಒಂದು ಮೇಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಈ ಒಂದು ಪೋಸ್ಟ್ ಮಾಸ್ಟರ್ ಬರೀತಾರೆ, ಅಂದರೆ ಟ್ರಾನ್ಸ್ಫರ್ ಕುರಿತಾಗಿ. Being relieved from her duties as a nurse, Ratan once again came out and occupied her old ಪೊಸಿಷನ್ ಬೈ ದ ಡೋರ್. ಈಗ ಮತ್ತೆ ಅವಳು ತನ್ನ ಒಂದು ಡೋರ್ ಪಕ್ಕದಲ್ಲಿ ಏನು ಇರ್ತಾ ಇದ್ಲೋ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಅಂದರೆ ಇಷ್ಟು ದಿನ ಹುಷಾರಾಗೋವರೆಗೂ ಕೂಡ ಆ ಒಂದು ಪೋಸ್ಟ್ ಮಾಸ್ಟರ್ ಬಳಿಯೇ ಎಲ್ಲ ಕೂತ್ಕೊಂಡು ನೋಡ್ಕೊಳ್ತಾ ಇದ್ಲು. ಬಟ್ ಈಗ ಬ್ಯಾಕ್ ಟು ಹರ್ ವರ್ಕ್. ಬಟ್ ದೆರ್ ವರ್ ನೋ ಕಾಲ್ಸ್ ಫಾರ್ ಹರ್ ಆ್ಯಸ್ ಬಿಫೋರ್. ಮೊದಲಿನ ಥರ ಕೆಲಸ ಈಗ ಅವಳಿಗೆ ಸಿಗ್ತಾ ಇಲ್ಲ. ಶಿ ಪೀಪ್ಡ್ ಇನ್ ಸಮ್ ಟೈಮ್ಸ್ ಆ್ಯಂಡ್ ಫೌಂಡ್ ದ ಪೋಸ್ಟ್ ಮಾಸ್ಟರ್ ಸಿಟ್ಟಿಂಗ್ ಆರ್ ಲಾಯಿಂಗ್ ಡೌನ್ ಮೋಸ್ಟ್ ಅಬ್ಸೆಂಟ್ ಮೈಂಡೆಡ್ಲಿ. ಹಾಗೆ ಪೋಸ್ಟ್ ಮಾಸ್ಟರ್ ಯಾಕೆ ನನಗೇನು ಕೆಲಸ ಕೊಡ್ತಾ ಇಲ್ಲ ಅಥವಾ ಏನು ಓದೋದು ಕಲಿಸ್ತಾ ಇಲ್ಲ ಅಂತ ನೋಡ್ತಾ ಇರ್ತಾ ಇದ್ಲು. ಬಟ್ ಪೋಸ್ಟ್ ಮಾಸ್ಟರ್ ಡಲ್ಲಾಗಿ ಹಾಗೆ ಕೂತ್ಕೊಂಡಿರ್ತಾ ಇದ್ರು. ರತನ್ ವೇಟೆಡ್ ಫಾರ್ ಹರ್ ಕಾಲ್ ಆ್ಯಂಡ್ ದ ಪೋಸ್ಟ್ ಮಾಸ್ಟರ್ ವೇಟೆಡ್ ಫಾರ್ ಹೀಸ್ ಟ್ರಾನ್ಸ್ಫರ್ ಆರ್ಡರ್. ರತನ್ ಏನು ಮಾಡ್ತಾ ಇದ್ದಾಳೆ, ಈ ಪೋಸ್ಟ್ ಮಾಸ್ಟರ್ ನನ್ನನ್ನು ಕೆಲಸಕ್ಕೆ ಕರೀಲಿ ಅಥವಾ ಓದೋಕ್ಕೆ ಕರೀಲಿ ಅಂತ ಇವಳು ಕಾಯ್ತಾ ಇರ್ತಾಳೆ. ಆದರೆ ಪೋಸ್ಟ್ ಮಾಸ್ಟರ್ ತನ್ನ ಒಂದು ಟ್ರಾನ್ಸ್ಫರ್ ಆರ್ಡರಿಗೋಸ್ಕರ ಕಾಯ್ತಾ ಇದ್ದಾನೆ. Sitting by the door, Ratan went over her old lessons 100 times. She had the fear that she might mix up her spellings the day there was a sudden call for her. ಎಲ್ಲಿ ಪೋಸ್ಟ್ ಮಾಸ್ಟರ್ ನನ್ನನ್ನು ಕರೆದುಬಿಟ್ಟು ನಾನು ಕಲ್ತಿರೋದನ್ನು ಕೇಳ್ತಾರೋ ಅನ್ನೋ ಭಯದಲ್ಲಿ ಅವಳು ಏನು ಮಾಡ್ತಾ ಇದ್ಲು ಅಂದರೆ
ಆ ಪೋಸ್ಟ್ ಮಾಸ್ಟರ್ ಎಷ್ಟು ಅಕ್ಷರಗಳನ್ನು ಕಲಿಸಿರ್ತಾರೋ ಅವೆಲ್ಲವನ್ನು 100 ಬಾರಿ ರಿವಿಷನ್ ಮಾಡ್ತಾನೆ ಇರ್ತಾಳೆ. ಕರೆದ್ಬಿಟ್ಟು ಕೇಳಿದರೆ ಹೇಳೋಕೆ ಬರಬೇಕಲ್ವಾ, ಹಾಗಾಗಿ. ಆಫ್ಟರ್ ಅ ವೀಕ್ ಆರ್ ಸೊ ಇಂಡೀಡ್ ದೇರ್ ವಾಸ್ ಎ ಕಾಲ್. ಒಂದು ವಾರದ ನಂತರ ಪೋಸ್ಟ್ ಮಾಸ್ಟರ್ ಇವಳನ್ನು ಕರೀತಾ ಇದ್ದಾರೆ. ರತನ್ ವೆಂಟ್ ಇನ್ ಆ್ಯಂಡ್ ಆಸ್ಕ್ಡ್, ದಾದಾ ಬಾಬು ವರ್ ಯು ಕಾಲಿಂಗ್ ಮೀ, ನಾನು ಕರೆದ್ರ ಅಂತ ಕೇಳ್ತಾ ಇದ್ದಾಳೆ. ರತನ್, ಐ ಆಮ್ ಗೋಯಿಂಗ್ ಅವೇ ಟುಮಾರೋ ಇಟ್ ಸೆಲ್ಫ್ ಸೆಟ್ ದ ಪೋಸ್ಟ್ ಮಾಸ್ಟರ್. ನಾಳೆ ನಾನು ಹೋಗ್ತಾ ಇದ್ದೇನಮ್ಮ ಅಂತ ಹೇಳ್ತಾ ಇದ್ದಾರೆ. ವೇರ್ ಆರ್ ಯು ಗೋಯಿಂಗ್ ದಾದಾ ಬಾಬು ಆಸ್ಕ್ಡ್ ರತನ್, ಎಲ್ಲಿಗೆ ಹೋಗ್ತಾ ಇದ್ದೀರಾ ಕೇಳ್ತಾಳೆ. ಐ ಆಮ್ ಗೋಯಿಂಗ್ ಹೋಮ್. ವೆನ್ ವಿಲ್ ಯು ಬಿ ಕಮಿಂಗ್ ಬ್ಯಾಕ್? ಐ ವೋಂಟ್ ಬಿ ಕಮಿಂಗ್ ಬ್ಯಾಕ್. ಎಸ್, ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂದಾಗ ಯಾವಾಗ ವಾಪಸ್ ಬರ್ತೀರಾ ಅಂತ ಕೇಳ್ತಾಳೆ. ನಾನು ಮತ್ತೆ ಬರೋದಿಲ್ಲ ಅಂತ ಪೋಸ್ಟ್ ಮಾಸ್ಟರ್ ಹೇಳ್ತಾರೆ. ರತನ್ ಡಿಡ್ ನಾಟ್ ಆಸ್ಕ್ ಎನಿಥಿಂಗ್ ಫರ್ದರ್. ಮತ್ತೇನು ಕೇಳಿಲ್ಲ ಅವಳು. ದ ಪೋಸ್ಟ್ ಮಾಸ್ಟರ್ ಹಿಮ್ಸೆಲ್ಫ್ ಟೋಲ್ಡ್ ಹರ್ ದ್ಯಾಟ್ ಹಿ ಹ್ಯಾಡ್ ಅಪ್ಲೈಡ್ ಫಾರ್ ಎ ಟ್ರಾನ್ಸ್ಫರ್. ದ ಅಪ್ಲಿಕೇಶನ್ ಹ್ಯಾಡ್ ಬಿನ್ ರಿಜೆಕ್ಟೆಡ್, ಸೊ ಹಿ ವಾಸ್ ರಿಸೈನಿಂಗ್ ಹಿಸ್ ಪೋಸ್ಟ್ ಆ್ಯಂಡ್ ಗೋಯಿಂಗ್ ಹೋಮ್. ಇರೋ ವಿಷಯವನ್ನು ಆ ಹುಡುಗಿಗೆ ಪೋಸ್ಟ್ ಮಾಸ್ಟರ್ ಹೇಳ್ತಾ ಇದ್ದಾರೆ. ನಾನು ಅಪ್ಲೈ ಮಾಡಿದ್ದೆ, ಬಟ್ ಆ ಒಂದು ಟ್ರಾನ್ಸ್ಫರ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಹಾಗಾಗಿ ನಾನು ಈ ಒಂದು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಫಾರ್ ಎ ಲಾಂಗ್ ಟೈಮ್ ನೋ ಬಡಿ ಸೆಡ್ ಎ ವರ್ಡ್. ಇಬ್ಬರು ಏನನ್ನೂ ಮಾತಾಡ್ತಿಲ್ಲ, ಸುಮ್ಮನಾಗ್ಬಿಟ್ರೆ ಅಲ್ಲಿಗೆ. ಇನ್ ದ ಫ್ಲಿಕ್ಕರಿಂಗ್ ಲ್ಯಾಂಪ್ ಲೈಟ್ ರೈನ್ ಡ್ರಾಪ್ಡ್ ಡೌನ್ ಥ್ರೂ ಅ ಹೋಲ್ ಇನ್ ದ ರೂಫ್ ಆ್ಯಂಡ್ ಕಲೆಕ್ಟೆಡ್ in a bowl kept right under the hole. After a while, Ratan got up and went to the kitchen to make the chapatis. The task took longer than usual. After the postmaster had eaten, the girl asked her, Dada Babu, will you take me to your home? ಎಷ್ಟೋ ಹೊತ್ತು ಅವರಿಬ್ಬರು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆ ಒಂದು ಮಳೆ ಹನಿ ಏನು ಬರ್ತಾ ಇರುತ್ತೋ ಅದರ ಒಂದು ಹನಿಗಳು ಡ್ರಾಪ್ ಆಗ್ತಾ ಇರ್ತವೆ ಆ ರೂಫಿಂದ. ಅಲ್ಲಿ ಕೆಳಗಡೆ ಒಂದು ಬೌಲನ್ನು ಕೂಡ ಇಟ್ಟಿರ್ತಾರೆ, ಆ ನೀರು ತೊಟ್ಟಿ ಇರೋದನ್ನು ಸಂಗ್ರಹಣೆ ಮಾಡಲಿಕ್ಕೆ. ಸೊ ಈ ರೀತಿ ಮೌನವಾಗಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಹುಡುಗಿ ಏನು ಮಾಡ್ತಾಳೆ, ಚಪಾತಿಯನ್ನು ಪ್ರಿಪೇರ್ ಮಾಡೋಕ್ಕೆ ಒಳಗಡೆ ಹೋಗ್ತಾಳೆ. ಊಟವನ್ನು ರೆಡಿ ಮಾಡಿಕೊಂಡು ಬಡಿಸ್ತಕ್ಕಂತಹ ಸಂದರ್ಭದಲ್ಲಿ ಏನು ಕೇಳ್ತಾಳೆ ನೋಡಿ, ದಾದಾ ಬಾಬು ವಿಲ್ ಯು ಟೇಕ್ ಮಿ ಟು ಯುವರ್ ಹೋಮ್, ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತೇಳಿ ಕೇಳ್ತಾ ಇದ್ದಾಳೆ. ಎಷ್ಟೊಂದು ಇನ್ನೋಸೆಂಟಾಗಿ ಪಾಪ ಹುಡುಗಿ ಕೇಳ್ತಾ ಇದ್ದಾಳೆ ನೋಡಿ. ಹೌ ಕ್ಯಾನ್ ದ್ಯಾಟ್ ಬಿ, ಅದೇಗೆ ಸಾಧ್ಯ ಪೋಸ್ಟ್ ಮಾಸ್ಟರ್ ಹೇಳ್ತಾರೆ. ವಿತ್ ಎ ಲಾಫ್ ನಗ್ತಾನೆ ಕೇಳ್ತಾರೆ, ಹೌ ಕ್ಯಾನ್ ದ್ಯಾಟ್ ಬಿ ಅಂತೇಳಿ. ಹಿ ಡಿಡ್ ನಾಟ್ ಈವನ್ ಫೀಲ್ ಇಟ್ ನೆಸಸರಿ ಟು ಎಕ್ಸ್ಪ್ಲೇನ್ ಟು ದ ಗರ್ಲ್ ವೈ ಇಟ್ ವಾಸ್ ಇಂಪಾಸಿಬಲ್. ಯಾಕೆ ಅವಳನ್ನು ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಕಾರಣವನ್ನು ಅವರು ಕೊಡಲಿಕ್ಕೆ ಪೋಸ್ಟ್ ಮಾಸ್ಟರ್ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ, ಕೇವಲ ಅದೇಗೆ ಸಾಧ್ಯ ಅಂತ ಅಷ್ಟೇ ಹೇಳ್ತಾರೆ. ಆಲ್ ನೈಟ್ ಥ್ರೂ ಹರ್ ಸ್ಲೀಪ್ ವೇಕ್ಫುಲ್ ಅವರ್ಸ್ ದ ಗರ್ಲ್ ಹರ್ಡ್ ಹೀಸ್ ಲಾಫಿಂಗ್ ವರ್ಡ್ಸ್, ಹೌ ಕ್ಯಾನ್ ದ್ಯಾಟ್ ಬಿ. ಆ ಇಡೀ ರಾತ್ರಿ ಮಲಗಿರೋ ಸಂದರ್ಭದಲ್ಲಿ ಅದು ಹೇಗೆ ಸಾಧ್ಯ ಅಂತಕ್ಕಂತಹ ಪೋಸ್ಟ್ ಮಾಸ್ಟರ್ ವರ್ಡ್ಸ್ ಇದ್ವಲ್ವ, ಅವುಗಳು ಅವಳ ತಲೆಯಲ್ಲಿ ಗುನುಗ್ತಾ ಇರ್ತವೆ. ನೋವಿನಿಂದನೇ ಅವಳು ಅವುಗಳನ್ನು ನೆನಪು ಮಾಡ್ಕೊಳ್ತಾನೆ ಇರ್ತಾಳೆ. ದ ಪೋಸ್ಟ್ ಮಾಸ್ಟರ್, ಲೈಕ್ ಮೋಸ್ಟ್ ಪೀಪಲ್ ಫ್ರಮ್ ಕೋಲ್ಕತ್ತಾ, ಹ್ಯಾಡ್ ದ ಹ್ಯಾಬಿಟ್ ಆಫ್ ಬ್ಯಾಥಿಂಗ್ ನಾಟ್ ಇನ್ ದ ಪಾಂಡ್ ಆರ್ ರಿವರ್ ಡೈರೆಕ್ಟ್ಲಿ ಬಟ್ ಇನ್ ವಾಟರ್ ದ್ಯಾಟ್ ಹ್ಯಾಡ್ ಬೀನ್ ಕಲೆಕ್ಟೆಡ್ ಇನ್ ಎ ಬಕೆಟ್. ಎಸ್, ಇವರು ನದಿ ಅಥವಾ ಕೆರೆಗಳಲ್ಲಿ ಸ್ನಾನ ಮಾಡೋ ವ್ಯಕ್ತಿ ಆಗಿರಲಿಲ್ಲ, ಯಾಕೆಂದರೆ ಸಿಟಿಯಲ್ಲಿ ಬೆಳೆದು ಬಂದವರಲ್ವ, ಹಾಗಾಗಿ. ಸೊ ಬಕೆಟಲ್ಲೇ ನೀರು ತುಂಬಿಕೊಂಡು ಸ್ನಾನವನ್ನು ಮಾಡ್ತಕ್ಕಂತಹ ವ್ಯಕ್ತಿ ಈ ಪೋಸ್ಟ್ ಮಾಸ್ಟರ್ ಆಗಿದ್ದರು. ನೆಕ್ಸ್ಟ್ ಮಾರ್ನಿಂಗ್ ಆ್ಯಸ್ ಸೂನ್ ಆ್ಯಸ್ ಹಿ ಗಾಟ್ ಅಪ್ ಹಿ ಫೌಂಡ್ ದ ವಾಟರ್ ರೆಡಿ ಆ್ಯಂಡ್ ವೇಟಿಂಗ್ ಫಾರ್ ಹಿಮ್. ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತಾರೆ, ಆಲ್ರೆಡಿ ಸ್ನಾನ ಮಾಡಲಿಕ್ಕೆ ನೀರಲ್ಲಿತ್ತು. ಫಾರ್ ಸಮ್ ರೀಸನ್ ರತನ್ ಹ್ಯಾಡ್ ನಾಟ್ ಬೀನ್ ಏಬಲ್ ಟು ಆಸ್ಕ್ ಹಿಮ್ ಎಕ್ಸಾಕ್ಟ್ಲಿ ವೆನ್ ಹಿ ವುಡ್ ಬಿ ಗೋಯಿಂಗ್, ಯಾವಾಗ ನೀವು ಹೋಗ್ತೀರಾ ಅಂತೇಳಿ ಅವಳು ಕೇಳಿರಲಿಲ್ಲ. ಸೊ ಶಿ ಹ್ಯಾಡ್ ಗಾನ್ ರೈಟ್ ಇನ್ ದ ನೈಟ್ ಆ್ಯಂಡ್ ಫೆಚ್ಡ್ ದ ವಾಟರ್ ಆ್ಯಂಡ್ ಕೆಪ್ಟ್ ಇಟ್ ರೆಡಿ ಫಾರ್ ಹಿಮ್. ಎಸ್, ಯಾವಾಗಾದರೂ ಇವ್ರು ಹೊರಡ್ಬೋದು ಅಂಥೇಳಿ ಅವಳು ಏನು ಮಾಡಿದ್ಲು, ರಾತ್ರಿನೇ ಸ್ನಾನಕ್ಕೆ ಅಂತೇಳಿ ನೀರನ್ನು ತಂದು ಸಜ್ಜುಗೊಳಿಸಿರ್ತಾಳೆ. ಒನ್ಸ್ ದ ಪೋಸ್ಟ್ ಮಾಸ್ಟರ್ ಹ್ಯಾಡ್ ಟೇಕನ್ ಹಿಸ್ ಬ್ಯಾತ್ ಹಿ ಕಾಲ್ಡ್ ಫಾರ್ ರತನ್. Ratan entered silently and looked at her master awaiting his instruction. ಪೋಸ್ಟ್ ಮಾಸ್ಟರ್ ಸ್ನಾನವನ್ನು ಮುಗಿಸ್ಕೊಂಡು ರತನನ್ನು ತನ್ನ ಬಳಿ ಕರಿತಾ ಇದ್ದಾರೆ. ರತನ್ ಸೈಲೆಂಟಾಗಿ ಅವರ ಬಳಿ ಹೋಗ್ತಾ ಇದ್ದಾಳೆ ಮತ್ತು ಆ ಮಾಸ್ಟರ್ನ ಸುಮ್ಮನೆ ನೋಡ್ತಾ ಇದ್ದಾಳೆ, ಏನು ಹೇಳ್ಬೋದು ನೆಕ್ಸ್ಟ್ ಅಂತ ಕಾಯ್ತಾ ಇದ್ದಾಳೆ. ರತನ್ ಸೆಡ್ ಹಿಸ್ ಮಾಸ್ಟರ್, ಐ ವಿಲ್ ಟಾಕ್ ಟು ದ ಮ್ಯಾನ್ ಹೂ ವಿಲ್ ಕಮ್ ಇನ್ ಮೈ ಸ್ಟೀಡ್. ಹಿ ವಿಲ್ ಕೇರ್ ಫಾರ್ ಯು ಜಸ್ಟ್ ಆ್ಯಸ್ ಐ ಯೂಸ್ ಟು. ಯು ಡೋಂಟ್ ಹ್ಯಾವ್ ಟು ವರಿ ಎಟ್ ಆಲ್. ಎಸ್, ನೀನೇನು ಹೆದರ್ಕೋಬೇಡ. ಈಗ ನನ್ನ ಸ್ಥಾನಕ್ಕೆ ಅಂದರೆ ನಾನೇನು ಈಗ ರಿಸೈನ್ ಮಾಡಿ ಹೋಗ್ತೀನೋ, ಈ ಪ್ಲೇಸ್ಗೆ ಯಾರಾದರೂ ಒಬ್ಬ ಪೋಸ್ಟ್ ಮಾಸ್ಟರ್ ಬರ್ತಾರೆ, ಅವ್ರಿಗೆ ನಾನು ಹೇಳ್ತೇನೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಅಂತ ಪೋಸ್ಟ್ ಮಾಸ್ಟರ್ ಹೇಳ್ತಾನೆ. ದೀಸ್ ವರ್ಡ್ಸ್ ಮೈಟ್ ಹ್ಯಾವ್ ಬೀನ್ ಕೈಂಡ್ ಬಟ್ ರತನ್ ಬಸ್ಟ್ ಔಟ್ ಕ್ರೈಯಿಂಗ್. ಎಸ್ ನೋಡಿ, ಕೈಂಡ್ನೆಸ್ಸಿಂದಾಗಿ ಪೋಸ್ಟ್ ಮಾಸ್ಟರ್ ಈ ವರ್ಡ್ಸನ್ನು ಹೇಳಿರ್ಬೋದು, ಬಟ್ ರತನ್ಗೆ ಈ ವರ್ಡ್ಸ್ಗಳನ್ನು ಕೇಳಿ ದುಃಖ ಬಂದ್ಬಿಡುತ್ತೆ.
ನೋ ನೋ ಯು ಡೋಂಟ್ ಹ್ಯಾವ್ ಟು ಟಾಕ್ ಟು ಎನಿವನ್, ಯಾರ ಜೊತೆನೂ ನೀವು ಮಾತಾಡಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಟು ಸ್ಟೇ ಆನ್. ದ ಪೋಸ್ಟ್ ಮಾಸ್ಟರ್ ಹ್ಯಾಡ್ ನೆವರ್ ಸೀನ್ ರತನ್ ಬಿಹೇವ್ ಲೈಕ್ ದಿಸ್ ಆ್ಯಂಡ್ ವಾಸ್ ಸರ್ಪ್ರೈಸ್ಡ್. ಎಸ್, ನಾನು ಇಲ್ಲಿ ಕೆಲಸ ಮಾಡೋದಿಲ್ಲ ನೆಕ್ಸ್ಟ್ ಅಂತ ಹೇಳಿ ಅಳ್ತಾ ಅವಳು ಓಡಿ ಹೋಗಿಬಿಡ್ತಾಳೆ. ಈ ರೀತಿ ಅವಳು ಯಾವತ್ತೂ ಕೂಡ ಪೋಸ್ಟ್ ಮಾಸ್ಟರ್ ಜೊತೆ ಮಾತಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಆ ರೀತಿ ಮಾತಾಡಿದ್ದು. ಸೊ ಇದನ್ನು ನೋಡಿ ಅವಳಿಗೆ ತುಂಬಾ ಸರ್ಪ್ರೈಸ್ ಅನಿಸುತ್ತೆ. ದ ನ್ಯೂ ಪೋಸ್ಟ್ ಮಾಸ್ಟರ್ ಅರೈವ್ಡ್. ಹೊಸ ಪೋಸ್ಟ್ ಮಾಸ್ಟರ್ ಬರ್ತಾರೆ. ದ ಓಲ್ಡ್ ಪೋಸ್ಟ್ ಮಾಸ್ಟರ್ ಹ್ಯಾಂಡೆಡ್ ಓವರ್ ದ ಚಾರ್ಜ್ ಟು ಹಿಮ್ ಆ್ಯಂಡ್ ಬಿಗ್ಯಾನ್ ಟು ಟೇಕ್ ಹಿಸ್ ಲೀವ್. ಹಿ ಕಾಲ್ಡ್ ರತನ್ ಆ್ಯಂಡ್ ಆಫರ್ಡ್ ಹರ್ ಸಮ್ ಮನಿ. ಎಸ್, ಹೊಸ ಪೋಸ್ಟ್ ಮಾಸ್ಟರ್ ಬರ್ತಾರೆ. ನಮ್ಮ ಪೋಸ್ಟ್ ಮಾಸ್ಟರ್ ಇಲ್ಲಿಂದ ಹೋಗ್ತಾ ಇದ್ದಾರೆ. ಅವರು ಸ್ವಲ್ಪ ದುಡ್ಡನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ರತನ್ಗೆ. ರತನ್, ಐ ಹ್ಯಾವ್ ನೆವರ್ ಬೀನ್ ಏಬಲ್ ಟು ಗಿವ್ ಯು ಎನಿಥಿಂಗ್. ನೌ ವೈಲ್ ಲಿವಿಂಗ್ ಐ ಆಮ್ ಗಿವಿಂಗ್ ಯು ಸಮಥಿಂಗ್. ಇಟ್ ವಿಲ್ ಟೇಕ್ ಕೇರ್ ಆಫ್ ಯು ಫಾರ್ ಅ ಫ್ಯೂ ಡೇಸ್. ಎಸ್, ಇಲ್ಲಿವರೆಗೂ ದುಡ್ಡನ್ನು ಕೊಟ್ಟೇ ಇರಲಿಲ್ಲ ಪೋಸ್ಟ್ ಮಾಸ್ಟರ್. ಈಗ ಫಸ್ಟ್ ಟೈಮ್ ದುಡ್ಡನ್ನು ಕೊಡ್ತಾ ಇದ್ದಾರೆ. ಇದಿಷ್ಟು ದುಡ್ಡು ಇಟ್ಕೊ, ನೀನು ಸ್ವಲ್ಪ ದಿನಕ್ಕೆ ಜೀವನ ಮಾಡಲಿಕ್ಕೆ ನಿನ್ನ ಕಡೆಗೆ ನಿನಗೆ ಸಾಧ್ಯ ಆಗುತ್ತೆ ಅಂತ ಕೊಡ್ತಾ ಇದ್ದಾರೆ. ಕೀಪಿಂಗ್ ಓನ್ಲಿ ದ ಟ್ರಾವೆಲ್ ಎಕ್ಸ್ಪೆನ್ಸಸ್ ವಿತ್ ಹಿಮ್, ಹಿ ಟುಕ್ ಹಿಸ್ ಹೋಲ್ ಸ್ಯಾಲರಿ ಔಟ್ ಆಫ್ ಹಿಸ್ ಪಾಕೆಟ್. ಎಸ್, ತನಗೆ ಬಂದಂತಹ ಸ್ಯಾಲರಿಯನ್ನು ಸಂಪೂರ್ಣವಾಗಿ ಅವಳ ಕೈಗೆ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಕೇವಲ ಟ್ರಾವೆಲ್ ಎಕ್ಸ್ಪೆನ್ಸನ್ನು ಮಾತ್ರ ಇಟ್ಕೊಂಡು, ಅಂದರೆ ಪ್ರಯಾಣ ಮಾಡಲಿಕ್ಕೆ ಎಷ್ಟು ಬೇಕೋ ಖರ್ಚಿಗೆ ಅಷ್ಟನ್ನು ಇಟ್ಕೊಂಡು ಉಳಿದಿರೋ ಎಲ್ಲ ಸ್ಯಾಲರಿ ದುಡ್ಡನ್ನು ಅವಳಿಗೆ ಕೊಡ್ತಾ ಇದ್ದಾರೆ. ರತನ್ ಫೆಲ್ ಟು ದ ಗ್ರೌಂಡ್ ಆ್ಯಂಡ್ ಕಾಟ್ ಹೋಲ್ಡ್ ಆಫ್ ಹಿಸ್ ಫೀಟ್. ಹಾಗೆ ರತನ್ ಅಳ್ತಾನೆ ಕಾಲು ಬೀಳ್ತಾ ಇದ್ದಾಳೆ, ಕಾಲನ್ನು ಹಿಡ್ಕೊಳ್ತಾ ಇದ್ದಾಳೆ ಆ ಪೋಸ್ಟ್ ಮಾಸ್ಟರ್ದು. ದಾದಾ ಬಾಬು, ಪ್ಲೀಸ್ ಯು ಡೋಂಟ್ ಹ್ಯಾವ್ ಟು ಗಿವ್ ಮೀ ಎನಿಥಿಂಗ್. ಪ್ಲೀಸ್ ನೋಬಡಿ ಹ್ಯಾಸ್ ಟು ಥಿಂಕ್ ಆಫ್ ಮೀ. ಎಸ್, ನೀವೇನೂ ಕೊಡೋದು ಬೇಕಾಗಿಲ್ಲ, ನನ್ನ ಬಗ್ಗೆ ಯಾರೂ ಕೂಡ ಏನು ವಿಚಾರ ಮಾಡಬೇಡಿ ಅಂತೇಳಿ ದುಃಖದಲ್ಲಿನೇ ಆ ಪೋಸ್ಟ್ ಮಾಸ್ಟರ್ ಕಾಲನ್ನು ಹಿಡ್ಕೊಳ್ತಾ ಇದ್ದಾಳೆ. ವಿತ್ ದಿಸ್ ಶಿ ರ್ಯಾನ್ ಅವೇ ಫ್ರಮ್ ದೇರ್. ಅಲ್ಲಿಂದ ಓಡೋಗ್ಬಿಡ್ತಾಳೆ. ದ ಎಕ್ಸ್ ಪೋಸ್ಟ್ ಮಾಸ್ಟರ್ ಸೈಡ್ ಆ್ಯಂಡ್ ಸ್ಟಾರ್ಟೆಡ್ ಆಫ್ ವಿತ್ ಹೀಸ್ ಟಿನ್ ಬಾಕ್ಸ್ ಆ್ಯಂಡ್ ಅಂಬ್ರೆಲಾ. ಪೋಸ್ಟ್ ಮಾಸ್ಟರ್ ಅಲ್ಲಿಂದ ನಿಟ್ಟುಸಿರು ಬಿಡ್ತಾ ನೋವಿನಿಂದನೇ ಇವರು ಕೂಡ ಹೋಗ್ತಾ ಇದ್ದಾರೆ ತಮ್ಮ ಒಂದು ಟಿನ್ ಬಾಕ್ಸ್ ಮತ್ತು ಅಂಬ್ರೆಲಾವನ್ನು ತೆಗೆದುಕೊಂಡು. As he mounted the boat and as the boat started along the river Solon in monsoon, he felt a deep twinge of pain. ಹಾಗೆ ಮುಂದೆ ಸಾಗಿದಾಗೆ ಆ ದೋಣಿಯಲ್ಲಿ ಏನು ಹೋಗ್ತಾ ಇರ್ತಾರೋ ಸ್ವಲ್ಪ ನೋವು ಇವ್ರಿಗೂ ಆಗ್ತಾ ಇದೆ ಪೋಸ್ಟ್ ಮಾಸ್ಟರ್ಗೆ. ಲೆಟ್ ಮಿ ಗೋ ಬ್ಯಾಕ್ ಆ್ಯಂಡ್ ಗೆಟ್ ದಟ್ ಆಫರ್ಡ್ ಚೈಲ್ಡ್ ಅಲಾಂಗ್ ವಿತ್ ಮೀ. ಒಂದು ಕ್ಷಣ ವಿಚಾರ ಮಾಡ್ತಾರೆ. ಹಿ ಥಾಟ್ ಫಾರ್ ಎ ಮೂಮೆಂಟ್, ಏನಂತ, ಮತ್ತೆ ವಾಪಸ್ ಹೋಗ್ಬಿಟ್ಟು ಆ ಹುಡುಗಿನ ನಾನು ಕರ್ಕೊಂಡು ಬಂದುಬಿಡ್ಲಾ ಆ ಅನಾಥ ಹುಡುಗಿಯನ್ನು ಅಂತ ವಿಚಾರ ಮಾಡ್ತಾರೆ. ಬಟ್ ದ ಬೋಟ್ ವಾಸ್ ಆಲ್ರೆಡಿ ಆನ್ ದ ಮೂವ್ ಆ್ಯಂಡ್ ದ ಪೋಸ್ಟ್ ಮಾಸ್ಟರ್ ಕಂಫರ್ಟೆಡ್ ಹಿಮ್ಸೆಲ್ಫ್ ವಿತ್ ದ ಥಿಯರಿ. ಲೈಫ್ ಈಸ್ ಫುಲ್ ಆಫ್ ಪಾರ್ಟಿಂಗ್ಸ್, ವಾಟ್ ಈಸ್ ದ ಪಾಯಿಂಟ್ ಆಫ್ ಗೋಯಿಂಗ್ ಬ್ಯಾಕ್. ಒಂದು ಕ್ಷಣ ಅವ್ರಿಗೆ ಅನಿಸಿದ್ರು ಕೂಡ ಆ ಹುಡುಗಿನ ಕರ್ಕೊಂಡು ಹೋಗಬೇಕು ಅಂತ. ದೋಣಿ ಆಲ್ರೆಡಿ ಸ್ವಲ್ಪ ದೂರ ಹೋಗಿರುತ್ತೆ, ತಮ್ಮನ್ನು ತಾವೇ ಕಂಫರ್ಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಒಂದು ಥಿಯರಿ ಅವ್ರಿಗೆ ನೆನಪಾಗ್ತಾ ಇದೆ. ಏನಂತ, ಲೈಫ್ ಈಸ್ ಫುಲ್ ಆಫ್ ಪಾರ್ಟಿಂಗ್ಸ್. ಜೀವನದಲ್ಲಿ ಅನೇಕ ವಿಷಯಗಳು ದೂರ ಆಗ್ತಾನೇ ಇರ್ತವೆ. ವಾಟ್ ಈಸ್ ದ ಪಾಯಿಂಟ್ ಆಫ್ ಗೋಯಿಂಗ್ ಬ್ಯಾಕ್, ಮತ್ತೆ ವಾಪಸ್ ಹೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ತಮ್ಮ ಒಂದು ಆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಿದ್ದಾರೆ. ನೋಡಿ, ಇವರೇನೋ ಗಟ್ಟಿ ಮಾಡ್ಕೋಬೋದು, ಆ ಹುಡುಗಿಯನ್ನು ತನ್ನ ಪಾಡಿಗೆ ಅವಳನ್ನು ಬಿಟ್ಟು ಹೋಗ್ತಾ ಇರ್ಬೋದು. ಬಟ್ ಆ ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಬಟ್ ರತನ್ ಹ್ಯಾಡ್ ನೋ ಥಿಯರೀಸ್ ಟು ಕಂಫರ್ಟ್ ಹರ್. ಅವಳನ್ನು ಅವಳ ಕಡೆಯಿಂದ ಕನ್ಸೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವಳ ಬಳಿ ಯಾವುದೇ ಥಿಯರಿ ಕೂಡ ಇಲ್ಲ. ಅಷ್ಟೊಂದು ಮುಗ್ಧವಾಗಿರ್ತಕ್ಕಂತಹ ಚಿಕ್ಕ ಹುಡುಗಿ ಅವಳಾಗಿರ್ತಾಳೆ. ತನ್ನನ್ನು ತಾನು ಕನ್ಸೋಲ್ ಮಾಡ್ಕೊಳ್ಳಿಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಆ ಪೋಸ್ಟ್ ಮಾಸ್ಟರನ್ನು ತನ್ನ ಒಂದು ಸಹೋದರನ ರೀತಿ, ಒಂದು ಫ್ಯಾಮಿಲಿಯ ರೀತಿ ಅವಳು ಟ್ರೀಟ್ ಮಾಡ್ತಾ ಇರ್ತಾಳೆ. ಈಗ ಮತ್ತೆ ತಾನು ಅನಾಥ ಅಂತಕ್ಕಂತಹ ಒಂದು ಪ್ರಜ್ಞೆ ಅವಳಿಗೆ ಬರ್ತಾ ಇದೆ. ಶಿ ಜಸ್ಟ್ ಹಂಗ್ ಅರೌಂಡ್ ದ ಪೋಸ್ಟ್ ಆಫೀಸ್, ಟಿಯರ್ಸ್ ಫ್ಲೋಡಿಂಗ್ ಹರ್ ಫೇಸ್. ಹಾಗೆ ಪೋಸ್ಟ್ ಆಫೀಸ್ ಹತ್ರನೇ ಅವಳು ಸುಳಿದಾಡ್ತಾ ಇದ್ದಾಳೆ, ಕಣ್ಣು ತುಂಬ ನೀರು ಸುರಿತಾ ಇದೆ. ಎ ಫೇಂಟ್ ಹೋಪ್ ಕೆಪ್ಟ್ ಹರ್ ಟೈಡ್ ಟು ಇಟ್. ಪರ್ಹ್ಯಾಪ್ಸ್ ದಾದಾ ಬಾಬು ವಿಲ್ ಕಮ್ ಬ್ಯಾಕ್. ಒಂದೇ ಒಂದು ಹೋಪ್, ಭರವಸೆ ಅವಳಿಗಿದೆ. ಅದೇನಪ್ಪ ಅಂದರೆ ಮತ್ತೆ ಆ ಒಂದು ಪೋಸ್ಟ್ ಮಾಸ್ಟರ್ ವಾಪಸ್ ಬರಬಹುದೇನೋ ಅಂತಕ್ಕಂತಹ ಒಂದು ಹೋಪ್ನೊಂದಿಗೆ ಆ ಹುಡುಗಿ ದುಃಖಿಸ್ತಾನೆ ಇರ್ತಾಳೆ. ಎಸ್ ಡಿಯರ್ ಲರ್ನರ್ಸ್, ಸ್ಟೋರಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.